ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೇ ಫ್ಯಾಮ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ. ಇವಾಗ ಪಾತ್ರೆ ತೊಳೆದಿದ್ದಾಗಿದೆ, ಒಂದು ಬೇಷನ್ ಅಂದರೆ ಒಂದು ಟ್ರಿಪ್ ಆಗಿದೆ. ಅದನ್ನು ನಾನು ಬಾಲ್ಕನಿಯಲ್ಲಿ ಬಿಸಿಲಲ್ಲಿ ಇಕ್ತಾ ಇದ್ದೀನಿ. ಬಿಸಿಲಿದ್ದಾಗ ನಾನು ಈ ಥರ ಬಾಲ್ಕನಿಯಲ್ಲಿ ಇಕ್ತೀನಿ. ಸ್ವಲ್ಪ ಬಿಸಿಲಿಗೆ ಚೆನ್ನಾಗಿ ಪಾತ್ರೆಗಳೆಲ್ಲ ಒಣಗಿದಾಗ ಎತ್ತಿಕ್ಕೋದಕ್ಕೆ ಈಸಿ ಆಗುತ್ತೆ. ಹಾಗೆ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಡೈಲಿ ಮಾರ್ನಿಂಗ್ ರೂಟೀನ್. ಒಂದೊಂದು ಸತಿ ನೈಟ್ ಪಾತ್ರೆ ತೊಳಿತೀನಿ, ಇಲ್ಲ ಅಂದರೆ ಬೆಳಗ್ಗೆನೇ ನಾನು ತೊಳೆಯೋದು. ಸ್ವಲ್ಪ ಚಳಿ ಇರೋದ್ರಿಂದ ನೈಟ್ ಹೊತ್ತು ಸ್ವಲ್ಪ ತಣ್ಣೀರು ಮುಟ್ಟೋದಕ್ಕೆ ಕಷ್ಟ ಆಗುತ್ತೆ. ಇವಾಗ ನಾನು ಫಸ್ಟು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾನು ಸ್ಟವ್ ಕ್ಲೀನ್ ಮಾಡೋಕ್ಕೆ ಬಂದಿರೋದು. ಫಸ್ಟೇ ನಾನು ಸ್ಟವ್ ಕ್ಲೀನ್ ಮಾಡಲ್ಲ, ಫಸ್ಟು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸ್ಟವ್ ಕ್ಲೀನ್ ಮಾಡ್ಕೊತೀನಿ. ಹಾಗೆ ಸ್ಟವ್ವಿಂದಿರೋ ಟೈಲ್ಸ್ನೆಲ್ಲ ಅದೇ ಸ್ಕ್ರಬ್ಬರಲ್ಲಿ ಉಜ್ಜಿರ್ತೀನಿ. ಯಾಕಂದರೆ ನಾವು ಒಗ್ಗರಣೆ ಎಲ್ಲ ಹಾಕಿರ್ತೀವಲ್ಲ, ಅದು ಸಾಸಿವೆ ಎಣ್ಣೆ ಎಲ್ಲ ಸಿಡ್ದಿರುತ್ತೆ, ಜಿಡ್ಡಾಗುತ್ತೆ. ಡೈಲಿ ಈ ಥರ ಒಂದು ಸತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಮಾರ್ನಿಂಗು ಸ್ವಲ್ಪ ನಮಗೆ ಅಂದರೆ ಜಿಡ್ಡೆಲ್ಲ ಕೂರೋದೆಲ್ಲ, ಗಲೀಜಾಗಿ ಕಾಣೋದೆಲ್ಲ ಅವಾಯ್ಡ್ ಆಗುತ್ತೆ. ಇವಾಗ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಲಾಸ್ಟ್ಗೆ ಸ್ಟವ್ ಸ್ಟ್ಯಾಂಡ್ಸ್ನೆಲ್ಲ ತೊಳೆದು ಒಣಗಕ್ಕೆ ಇಕ್ತೀನಿ. ಹಾಗೆ ಸಿಂಕ್ನ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸಿಂಕ್ನ ಟ್ಯಾಪ್ನ ಇದು ಡೈಲಿ ಒಂದು ಸತಿ ಮಾರ್ನಿಂಗ್ ಒಂದು ಸತಿ ಮಾಡಿಬಿಟ್ರೆ ಡೇ ಫುಲ್ಲು ಅಡುಗೆ ಮನೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಟಿಫನ್ ಆದಮೇಲೆ, ಊಟ ಆದಮೇಲೆ ಹಾಗೆ ಬಿದ್ದಾಗ ಪಾತ್ರೆಗಳನ್ನೆಲ್ಲ ಹಾಗೆ ತೊಳ್ಕೊಬೋದು. ನಾನು ಈ ಥರ ಕ್ಲೀನ್ ಮಾಡಬೇಕಾದ್ರೆ ಅಡುಗೆ ಮನೇನ ನಾನು ಇದೇ ಥರ ಈ ಯೂಟ್ಯೂಬಲ್ಲೆಲ್ಲ ಕ್ಲೀನಿಂಗ್ ವಿಡಿಯೋಸ್ ಇರುತ್ತಲ್ಲ, ಅದು ನೋಡಿಕೊಂಡೇ ಮಾಡ್ತಾಯಿದ್ದು. ಆವಾಗ ನನಗೂ ಒಂದು ಏನಂತಾರೆ ಇನ್ಸ್ಪಿರೇಷನ್ ಬರ್ತಿತ್ತು ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ಫಾಸ್ಟಾಗೆ. ಇಲ್ಲಾಂದರೆ ಒಂದು ಮ್ಯೂಸಿಕ್ ಆ್ಯಡ್ ಮಾಡ್ಕೊತೀನಿ, ಇಲ್ಲ FM ಹಾಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ಮ್ಯೂಸಿಕ್ ಇದ್ದರೆ ಸಾಕು, ಎಲ್ಲ ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ಬೋದು. ನೋಡಿ, ಎಲ್ಲ ಕ್ಲೀನ್ ಆಯಿತು. ಇವಾಗ ಅಡುಗೆ ಮನೆ ಕೌಂಟರ್ ಟಾಪ್ ಎಷ್ಟು ನೀಟಾಗಿ ಕಾಣುತ್ತೆ ಅಲ್ವಾ? ದೊಡ್ಡ ಕೆಲಸ ಅಂದರೆ ಅಡುಗೆ ಮನೆ ಕ್ಲೀನಿಂಗು. ಅದಾಗಿಬಿಟ್ರೆ ನೆಕ್ಸ್ಟು ನಾನು ಹಂಗೆ ನಾಷ್ಟಕ್ಕೆ ರೆಡಿ ಮಾಡ್ಕೊತೀನಿ. ನೋಡಿ ಇವಾಗ ಎಷ್ಟು ನೀಟಾಗಿದೆ. ಸೊ ಇವಾಗ ಹಂಗೆ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಸಿಂಪಲ್ಲಾಗಿ ಮೊಸರನ್ನ ಮಾಡೋಣ ಅಂತಿದ್ದೀನಿ. ಅದಕ್ಕೆ ಅನ್ನನ ಕುಕ್ಕರಲ್ಲಿ ಇಕ್ಕಿದ್ದೀನಿ. ಇದು ನೆನ್ನೆನೇ ತಂದಿದ್ದ ತರಕಾರಿಗಳು, ಒನ್ ಡೇ ಫುಲ್ಲು ಆಚೆ ಇಕ್ಕಿದ್ದೆ. ಇವಾಗ ಈ ತರಕಾರಿಗಳನ್ನ ಅದರ ಜಾಗಕ್ಕೆ ಅಂದರೆ ಫ್ರಿಜ್ಗೆ ಯಾವ್ಯಾವುದು ಜಾಗಕ್ಕೆ ಹೋಗಬೇಕೋ ಆ ಜಾಗಕ್ಕೆ ಹೋಗುತ್ತೆ. ಇವಾಗ ಟೊಮೆಟೊನ ನಾನು ಈ ರೀತಿಯಲ್ಲಿ ಒಂದು ಬಾಕ್ಸಲ್ಲಿ ಹಾಕ್ತೀನಿ. ಆಮೇಲೆ ಲೆಮನ್ನ ಒಂದು ಕವರಲ್ಲಿ ಕಟ್ಟಿ ಈ ಥರ ಇಕ್ತೀನಿ. ತುಂಬ ದಿನ ಬಾಳಿಕೆ ಬರುತ್ತೆ. ಅಂದರೆ ಒಂದು ವಾರದವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೆಶ್ಶಾಗೇ ಇರುತ್ತೆ. ಮಧ್ಯಾಹ್ನ ಅಡುಗೆಗೆ ನಾನು ಹಸಿ ಅಲಸಂದೆ ಕಾಳು ಇಸ್ಕೊಂಡಿದ್ದೆ. ಇವಾಗ ಆ ಕಡೆ ನಾಷ್ಟ ರೆಡಿ ಆಗ್ತಾ ಇದ್ದಾಗೆ ಈ ಕಡೆ ಸಾರಿಗೂ ರೆಡಿ ಮಾಡ್ಕೊತೀನಿ. ಹಸಿ ಅಲಸಂದೆ ಕಾಳು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಬದನೆಕಾಯಿ, ಆಲೂಗೆಡ್ಡೆ ಹಾಕಿ ಹುಳಿ ಸಾಂಬಾರು ಮಾಡ್ತೀನಿ. ಇನ್ನೊಂದು ದಿವಸ ಯಾವಾಗಾದರೂ ಇದ್ರದ್ದು ವಿಡಿಯೋ ಅಂದರೆ ಈ ರೆಸಿಪಿದು ವಿಡಿಯೋ ತೋರಿಸ್ತೀನಿ. ಇವಾಗ ನಾವು ಆ ಕಡೆ ನಾಷ್ಟ ಮಾಡಿಸ್ಕೊಂಡಾಗೆ ಮಧ್ಯಾಹ್ನಕ್ಕೆ ಏನು ಅಂತ ಥಿಂಕ್ ಮಾಡಿಬಿಟ್ಟು ಹಾಗೆಯೇ
ಸಾಂಬಾರಿಗೂ ರೆಡಿ ಮಾಡ್ಕೊಂಬಿಟ್ರೆ ಮತ್ತು ಅಡುಗೆ ಮನೆ ಕೆಲಸ ಅಷ್ಟು ಇರೋದಿಲ್ಲ. ಮತ್ತು ನಾನಿವಾಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಜಾಸ್ತಿ ತೊಗೊಂಡಿರ್ತೀನಿ, ಯಾಕಂದರೆ ಸ್ಟೋರ್ ಮಾಡಿ ಇಟ್ಕೊಬೋದು. ಇದನ್ನು ತಂದಾಗೇ ಬಿಡಿಸಿ ಇಟ್ಕೊಂಬಿಟ್ರೆ ಆಮೇಲೆ ಪಲಾವ್ಗೆ ನಮಗೇನಕ್ಕೆ ಬೇಕು ಅದಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನು ಈ ಥರ ಒಂದು ಬಾಕ್ಸಲ್ಲಿ ಹಾಕಿಕ್ಕಿರ್ತೀನಿ, ಇಲ್ಲಾಂದರೆ ಒಂದು ಜಿಪ್ ಲಾಕ್ ಕವರ್ ಇದ್ದರೂ ಅದಕ್ಕೆ ಹಾಕಿರ್ತೀನಿ. ನಮ್ಮ ಮನೇಲಿ ಜಿಪ್ ಲಾಕ್ ಕವರ್ ಇಲ್ಲ, ಸೊ ನಾನು ಇದಕ್ಕೆ ಈ ಥರ ಬಾಕ್ಸಲ್ಲಿ ಹಾಕಿಕ್ಕಿರ್ತೀನಿ. ಇದು ನಾನು ಫ್ರಿಜ್ಜಲ್ಲಿ ಇಕ್ಕಲ್ಲ, ಫ್ರೀಝರಲ್ಲಿ ಇಕ್ತೀನಿ. ಅಡುಗೆ ಮಾಡೋಕ್ಕಿಂತ ಮುಂಚೆ ಒಂದು 10 ಮಿನಿಟ್ಸ್ ಮುಂಚೆ ನೀರಲ್ಲಿ ಹಾಕಿದ್ರೆ ಸಾಕು. ನೋಡಿ, ಈ ಥರ ನಾವು ಏನು ಟೈಮ್ ಸೇವ್ ಆಗುತ್ತೋ ಅದಷ್ಟು ನಾವು ಫ್ರೀ ಟೈಮಲ್ಲೆಲ್ಲ ಈ ಥರ ಮಾಡಿಟ್ಕೊಂಬಿಡ್ಬೇಕು, ಆವಾಗ ಅಡುಗೆ ಈಸಿ ಆಗುತ್ತೆ. ನೋಡಿ, ಹಾಗೆ ಅಲಸಂಡೆ ಕಾಳು ಬಿಡಿಸಾಗಿದ್ದಾಗಿದೆ. ಇದಕ್ಕೆ ಹುಳಿ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ. ಫಸ್ಟು ನಾನು ಇವಾಗ ನೋಡಿ ಈ ಥರ ಪೇಪರಲ್ಲೆಲ್ಲ ಹಾಕಿ ಒಂದು ಒಣ ಕಸನ ಸಪ್ರೇಟಾಗಿ ಹಾಕ್ತೀನಿ. ಇವಾಗ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಕೊತೀನಿ ಮೊಸರನ್ನಕ್ಕೆ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಕ್ಕಿ ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಿಂಪಲ್ಲಾಗೇ ಮಾಡ್ತಾ ಇರೋದು ಇದಕ್ಕೆ, ನಾನೇನು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ತಾಯಿಲ್ಲ. ಈ ಥರ ಮಾಡೋದ್ರಿಂದ ನನ್ನ ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಸಾಸಿವೆ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇಷ್ಟೇ ಹಾಕೋದು, ನಾನು ಇನ್ನೇನೂ ಹಾಕಲ್ಲ ಇದಕ್ಕೆ. ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ. ಸಣ್ಣ ಉರಿಯಲ್ಲೇ ಇದನ್ನು ಮಾಡ್ಕೊತೀನಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಒಗ್ಗರಣೆ. ಇವಾಗ ಸ್ಟವ್ ಆಫ್ ಆಗಿದೆ. ಮತ್ತು ಇವಾಗ ಆಗಿರೋ ಅನ್ನನ ಅಂದರೆ ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ. ಈ ಮೊಸರನ್ನಕ್ಕಂದರೆ ಸ್ವಲ್ಪ ನೀರು ಜಾಸ್ತಿ ಆಗಿ ಮೆತ್ತಗೆ ಮಾಡ್ಕೊತೀನಿ. ಅಂದರೆ ನಾರ್ಮಲಾಗಿ ಹಾಕೋ ನೀರಿಗಿಂತ ಒಂದು ಅರ್ಧ ಗ್ಲಾಸ್ ನೀರು ಎಕ್ಸ್ಟ್ರಾ ಹಾಕ್ತೀನಿ ಅಷ್ಟೇ. ಮತ್ತು ಇವಾಗ ನಾನು ಮೊಸರು ಹಾಕಿ ಈ ರೀತಿಯಾಗಿ ಕಲಿಸ್ಕೊತೀನಿ. ಉಪ್ಪು ಬೇಕಿದ್ರೆ ಈ ಟೈಮಲ್ಲಿ ಹಾಕೋಬೋದು. ನಾನು ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ, ಅದಕ್ಕೆ ನಾನು ಉಪ್ಪು ಹಾಕ್ಕೊಳ್ಳಲ್ಲ. ಇದು ನನ್ನ ಸಿಂಪಲ್ ಆಗಿರೋ ಮೊಸರನ್ನ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈ ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ಲ, ನೆಕ್ಸ್ಟ್ ದಿನ ಈ ಥರ ಮೊಸರನ್ನ ಮಾಡಿಕೊಟ್ರೆ ಮಕ್ಳಿಗೂ ಸ್ವಲ್ಪ ಈ ಹೀಟ್ ಅದೆಲ್ಲ ಕಡಿಮೆ ಆಗಿರುತ್ತೆ. ಇವಾಗ ನಾಷ್ಟ ರೆಡಿ ಆಯಿತು. ಇದಾಗಿತ್ತು ನನ್ನ ಮಾರ್ನಿಂಗ್ ರೂಟೀನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.